ಸ್ಯಾಂಡಲ್ವುಡ್ನ ಬಹುಬೇಡಿಕೆಯ ನಟಿ ರಮ್ಯಾ ಸಾಕಷ್ಟು ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ. ಇವರು ಅಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಗಾಂಧಿನಗರದ ಮಂದಿಗೆ ಶಾಕ್ ಆಗಿದ್ದಂತೂ ನಿಜ. ಸಾಕಷ್ಟು ಡಿಮ್ಯಾಂಡ್ ಇರೋ ನಟಿ ಯಾಕೆ ರಾಜಕೀಯಕ್ಕೆ ಬಂದ್ರು ಅಂತ ಕೆಲವರು ಪ್ರಶ್ನೆ ಮಾಡಿದ್ದೂ ಉಂಟು. ಸಾಮಾನ್ಯವಾಗಿ ನಟ ನಟಿಯರು ತಮ್ಮ ಚಿತ್ರ ಜೀವನ ಕಾಡಿನ ಹಾದಿ ಹಿಡಿದಿದೆ ಎಂಬುದನ್ನು ಅರಿಯುತ್ತಲೇ ರಾಜಕೀಯದ ಹಾದಿ ಹಿಡಿದವರು. ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆ ಇರುವಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಬಹುಶಃ ರಮ್ಯಾ ಅವರೇ ಮೊದಲಿಗರು. ಅಚಾನಕ್ಕಾಗಿ ಇವರು ರಾಜಕೀಯ ಪ್ರವೇಶಿಸುವ ತೀರ್ಮಾನವನ್ನು ಪ್ರಕಟಿಸಿದಾಗ ಗಾಂಧಿನಗರದಲ್ಲಿ ಹಲವರ ಹುಬ್ಬೇರಿಸುವಂತೆ ಮಾಡಿದ್ದು ನಿಜ. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಇತರ ದಕ್ಷಿಣ ರಾಜ್ಯಗಳಂತೆ ಸಿನಿಮಾ ಕಲಾವಿದರಿಗೆ ರಾಜಕೀಯವಾಗಿ ಅಭೂತಪೂರ್ವ ಜನಬೆಂಬಲ ಸಿಕ್ಕಿದ್ದು ಕಡಿಮೆ. ಕೆಲವು ಸ್ಯಾಂಡಲ್ವುಡ್ ತಾರೆಯರು ಈಗಲೂ ರಾಜಕೀಯದಲ್ಲಿ ಮಿಂಚುತ್ತಾ ಇದ್ದಾರೆ. ಅವರ ಸಾಲಿನಲ್ಲಿ ಸ್ಯಾಂಡಲ್ವುಡ್ ಫೇಮಸ್ ಮತ್ತು ಬಹು ಬೇಡಿಕೆ ಇರೋ ನಟಿ ರಮ್ಯಾ ಕೂಡ ಇದ್ದಾರೆ. ನಾನು ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ, ಅಂತೆಯೇ ರಾಜಕೀಯಕ್ಕೆ ಬಂದದ್ದು ಕೂಡ ಆಕಸ್ಮಿಕ ಅಂತ ಈ ಹಿಂದೆ ರಮ್ಯಾ ಹೇಳಿದ್ರು. ಆದ್ರೀಗ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶ ಅವರಿಗೆ ಒದಗಿ ಬಂದಿದೆ. ರಾಜಕೀಯಕ್ಕೆ ಬಂದು ಜನರ ಸೇವೆ ಮಾಡಬೇಕೆಂದು ಕನಸು ಕಂಡವರು ರಮ್ಯಾ. ಸದ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುವ ಮೂಲಕ ರಮ್ಯಾ ಜನರಿಗೆ ಇನ್ನಷ್ಟು ಹತ್ತಿರವಾಗಲಿದ್ದಾರೆ. ಪ್ರಜಾತಂತ್ರದಲ್ಲಿ ಜನಗಳ ಒಲವು ಅದು ಪಕ್ಷಗಳ ಸೈದ್ಧಾಂತಿಕ ವಿಚಾರಧಾರೆಗಳ ಮೇಲೇನೋ ಅಥವಾ ವ್ಯಕ್ತಿತ್ವದ ಆಕರ್ಷಣೆಯ ಆಧಾರದ ಮೇಲೆಯೋ, ಪ್ರಜಾತಂತ್ರದಲ್ಲಿ ಎಲ್ಲ ಥರದ ಪ್ರಯೋಗಗಳು ಆಗ್ತವೆ. ಅದರಿಂದ ನೋಡೋಣ ಏನಾಗ್ತದೆ. ನನಗೆ ರಮ್ಯಾ ರಾಜಕೀಯಕ್ಕೆ ಬಂದದ್ದು ಯಾವಾಗ? ಏಪ್ರಿಲ್ 20, 2011ರಂದು ಯೂತ್ ಕಾಂಗ್ರೆಸ್ಗೆ ಸೇರ್ಪಡೆ. ಯೂತ್ ಕಾಂಗ್ರೆಸ್ ಕ್ರಿಯಾಶೀಲ ಮಾಡಬೇಕು, ಆ ಮೂಲಕ ಕಾಂಗ್ರೆಸ್ನ ತೇಜಸ್ವಿನಿಯವರಿಗೆ ಪಾಠ ಕಲಿಸಬೇಕು ಎನ್ನುವ ಉದ್ದೇಶದಿಂದಲೂ ಏನೋ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ರಮ್ಯಾರನ್ನ ರಾಹುಲ್ ಗಾಂಧಿಯ ಕಾರ್ಯಕ್ರಮಕ್ಕೆ ಅಂದು ಕರೆದುಕೊಂಡು ಹೋಗಿದ್ರು. ಯುವ ಕಾಂಗ್ರೆಸ್ಗೆ ಚೇತನ ತರಲು ಯತ್ನಿಸಿದರು. ಇದಾದ ನಂತರ ರಮ್ಯಾ ಯುವ ಕಾಂಗ್ರೆಸ್ನ ಸದಸ್ಯ ಆದರು. ಇದರೊಂದಿಗೆ ಬಿರು ಬೇಸಿಗೆಯಲ್ಲೂ ಅಂದ್ರೆ ಏಪ್ರಿಲ್ 20, 2011ರ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ರಮ್ಯಾ ಚೈತ್ರಕಾಲ ಶುರುವಾಯಿತು. ಯುವ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಮಾಜ ಸೇವೆ ಮಾಡ್ತೇನೆ, ಸಮಾಜದಲ್ಲಿ ಬದಲಾವಣೆ ತರಲು ಇಚ್ಛಿಸುವವರು ಸ್ವತಃ ರಾಜಕೀಯಕ್ಕೆ ಬರಬೇಕು, ಬದಲಾವಣೆ ತರಲೇಬೇಕು ಅಂತ ಅಂದು ರಮ್ಯಾ ನುಡಿದಿತ್ತು. ಆಗ ರಮ್ಯಾ ಕೈಪಾಳ್ಯಕ್ಕೆ ಬಂದಿರುವುದನ್ನ ಕಾಂಗ್ರೆಸ್ ಸಂಸದ ವಿಶ್ವನಾಥ್ ಅವರೇ ಕಟುವಾಗಿ ಟೀಕಿಸಿದರು. ಕಾಂಗ್ರೆಸ್ನಲ್ಲಿ ಸಖಿ ಸಂಸ್ಕೃತಿ ಬೆಳೀತಿದೆ ಅಂತ ಆರೋಪಿಸಿದರು. ಈಗ ಅವರು ಕೂಡ ತಮ್ಮ ರಾಗವನ್ನ ಬದಲಿಸಿದ್ದಾರೆ. ರಮ್ಯಾ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುಮಾರು 50 ವರ್ಷಗಳ ಹಿಂದೆ ಒಬ್ಬರು ಮಹಿಳೆ ಅದನ್ನು ರೆಪ್ರೆಸೆಂಟ್ ಮಾಡಿದರು. 50 ವರ್ಷಗಳ ನಂತರ ಇವತ್ತು ರಮ್ಯಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ಕೊಡಲಾಗಿದೆ. ಮತ್ತು ರಮ್ಯಾ ಎಲ್ಲರ ಪ್ರೋತ್ಸಾಹ ಬೆಂಬಲಗಳೊಡನೆ ಗೆಲ್ಲುವಂಥ ಎಲ್ಲ ಅವಕಾಶಗಳಿವೆ. ಅವರು ಗೆಲ್ತಾರೆ ಅಂತಕ್ಕಂಥ ಭರವಸೆ ನಮಗೆ ಇದೆ. ರಮ್ಯಾ ರಾಜಕೀಯ ಪಯಣ. ಕಾಂಗ್ರೆಸ್ ಪರ ಭರ್ಜರಿ ಪ್ರಚಾರ. ಸೆಪ್ಟೆಂಬರ್ 13, 2011 ಬೂತ್ ಲೆವೆಲ್ ಯೂತ್ ಎಲೆಕ್ಷನ್ಗೆ ರಮ್ಯಾ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಸೆಪ್ಟೆಂಬರ್ 20, 2011ರಲ್ಲಿ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದ ಬೂತ್ ಅಧ್ಯಕ್ಷೆಯಾಗಿ ರಮ್ಯಾ ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗಿತ್ತು. ಅದ್ಯಾಕೋ ರಮ್ಯಾ ಮಾತ್ರ ಸ್ಪರ್ಧಿಸಲಿಲ್ಲ. ಈ ನಟಿ ಸಕ್ರಿಯವಾಗಿ ರಾಜಕೀಯಕ್ಕೆ ಧುಮುಕಿದ್ದು ಉಡುಪಿ, ಚಿಕ್ಕಮಗಳೂರು ಲೋಕಸಭೆಯ ಉಪಚುನಾವಣೆಯಲ್ಲಿ.
ಹೌದು, ಅಂದು ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪರವಾಗಿಯೂ 2 ಜಿಲ್ಲೆಗಳಲ್ಲಿ ಭರ್ಜರಿ ಪ್ರಚಾರ ಮಾಡುವ ಮೂಲಕ ಮತದಾರರನ್ನ ಕಾಂಗ್ರೆಸ್ನತ್ತ ಸೆಳೆಯಲು ಯತ್ನಿಸಿದರು. ಎರಡು 2013ರ ವಿಧಾನಸಭಾ ಚುನಾವಣೆಯಲ್ಲಿ ರಮ್ಯಾ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿ ಬಲವಾಗಿಯೇ ಹಬ್ಬಿತ್ತು. ಅದು ಅಲ್ಲದೆ ಸ್ಯಾಂಡಲ್ವುಡ್ ನಟ ನಟಿಯರು ಈ ಚುನಾವಣೆಯಲ್ಲಿ ರಾಜಕೀಯ ನಾಯಕರ ಪರ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ತಾ ಇದ್ರು. ಇಲ್ಲಿ ರಮ್ಯಾ ಕೂಡ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು. ಆದರೆ ಅವರು ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಕಳೆದ ಮೇ ತಿಂಗಳಲ್ಲಿ ನಡೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಬ್ಬರದ ಪ್ರಚಾರ ಮಾಡಿದರು. ಸುಮಾರು 25ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ವೋಟ್ ಕೇಳಿದರು. ನಾನು ಚಿತ್ರರಂಗ ಪ್ರವೇಶಿಸುವ ಬಗ್ಗೆ ಕನಸಿನಲ್ಲೂ ಬಯಸಿರಲಿಲ್ಲ. ಅರ್ಥಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗ ಮಾಡಲು ವಿದೇಶಕ್ಕೆ ತೆರಳುವ ಬಯಕೆ ಇತ್ತು. ಆ ಸಂದರ್ಭದಲ್ಲಿ ರಾಶಿ ಭವಿಷ್ಯ ನೋಡಿದ ಜ್ಯೋತಿಷಿಯೊಬ್ಬರು, ನೀವು ಕಲಾವಿದರಾಗ್ತೀರಿ, ಉತ್ತಮ ಭವಿಷ್ಯ ಇದೆ ಅಂತ ಹೇಳಿದ್ರಂತೆ. ಅದೇ ರೀತಿ ಆಕಸ್ಮಿಕವಾಗಿ ಅಭಿ ಚಿತ್ರದ ನಾಯಕಿಯಾಗಿ ಗೆದ್ದೆ. ಈಗ ಅದೇ ರೀತಿ ನನ್ನ ಜಾತಕದಲ್ಲಿ ರಾಜಯೋಗ ಇದೆಯಂತೆ. ಇದನ್ನ ನಾನು ನಂಬಿಲ್ಲ ಅಂತ ಇತ್ತೀಚೆಗಷ್ಟೇ ಹೇಳಿದ್ರು. ಯಾಕೋ ಅದೂ ಈಗ ನಿಜವಾಗುವ ಕಾಲ ಬಂದಂತಿದೆ. ಒಂದು ವೇಳೆ ಉಪಚುನಾವಣೆಯಲ್ಲಿ ರಮ್ಯಾ ಅದೃಷ್ಟ ಕುಲಾಯಿಸಿದ್ರೆ ಲೋಕಸಭೆಯಲ್ಲಿ ಸ್ಯಾಂಡಲ್ವುಡ್ನ ಫೇಮಸ್ ನಟಿ ರಮ್ಯಾ ಮಿಂಚಲಿದ್ದು ಅಲ್ಲಿ ಕನ್ನಡದ ಕಂಪನ್ನ ಪಸರಿಸಲಿದ್ದಾರೆ. ರಮ್ಯಾ ಅದೃಷ್ಟ ಖುಲಾಯಿಸಿದ್ದು ಅಭಿ ಚಿತ್ರದ ಮೂಲಕ. ಚಿತ್ರ ಹಿಟ್ ಆದ ನಂತರ ರಮ್ಯಾ ಹಿಂತಿರುಗಿ ನೋಡ್ಲೇ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ಹೇಗೆ ಮಿಂಚಿದ್ರು ಅನ್ನೋದನ್ನ ತಿಳಿಯೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.